ಲಾಸ್ಟ್ ಟೈಮ್ ಒಂದು ಅಮ್ಮ ನಿಮ್ಮನ್ನ ನೋಡ್ತಿರಲ್ಲ, ಅವರೆಲ್ಲ ನಾ ಕಾಣಿಸ್ತಾನೆ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾರೆ ನೋಡ. ಇಲ್ಲ ಅಣ್ಣ, ನೋಡ್ದೆ. ಹೌದಾ? ಹ್ಞೂ ಅಣ್ಣ. ಅಲ್ಲಿ ನೋಡು, ಡ್ರೆಸ್ಸಿಂಗ್ ರೂಮ್ ಹತ್ರ. ಹ್ಞೂ ಅಲ್ಲ ಅಣ್ಣ, ಬಂದಿದ್ದಾರೆ. ನಿಮ್ಮನ್ನ ನೋಡ್ತಾನೆ ಇಲ್ಲ ಅಲ್ಲ. ಒಂದ್ 2 ನಿಮಿಷ ತಡ್ಕೋ. ಇವಾಗ ಹಾಕೊಂಡಿದ್ದಾಳಲ್ಲ ಡ್ರೆಸ್ಸು, ಅದ್ರ ಮೇಲೆನೆ ಸೀರೆ ಸುತ್ಕೊಂಡ್ ಬರ್ತಾಳೆ ನಾನು ಇಂಪ್ರೆಸ್ ಮಾಡೋದಕ್ಕೆ. ಮಾಡ್ತಾ ಇರೋ. A few moments later. ಬೇಬಿ ಬಂದು ನೋಡು. ಸೀರೆ ಉಟ್ಕೊಂಡ್ ಬಂದಿದ್ದಾರಲ್ಲ. ಇವಾಗ ನನ್ನೇ ನೋಡ್ತಾಳೆ, ನೋಡ್ಕೋ. ಅಣ್ಣ ನಿನ್ನೆ ನೋಡ್ತಾಳ. ಇವಾಗ ವರ್ಕೌಟ್ ಮಾಡ್ತಾ ಇರೋ ತರ ಮಾಡ್ತಾಳೆ, ಆದ್ರೆ ವರ್ಕೌಟ್ ಮಾಡಲ್ಲ, ನನ್ನೇ ನೋಡ್ತಾಳೆ. ಬೇಕಾದ್ರೆ ನೋಡಿ. ಹೆಂಗೆ ಹೇಳಿಲ್ವಾ ನಾನು? ಹೆಂಗಣ್ಣ ಇವೆಲ್ಲ? ಅದೆಲ್ಲ ಎಕ್ಸ್ಪೀರಿಯನ್ಸ್. ನಂಗೂ ಹೇಳ್ಕೊಡ್ರಣ್ಣ. ನಿಂದು ಚಿಕ್ಕವನು, ಹೋಗ್ತಾ ಹೋಗ್ತಾ ಒಂದೊಂದು ಹೇಳ್ಕೊಡ್ತೀನಿ. ಸರಿ ಅಣ್ಣ, ಓಕೆ. ಹೇಗಾಯ್ತು? ಹಾವು ಕಚ್ಚಿ ಸತ್ತೋದ ಕಣ. ಜೊತೆಗೆ ನೀನು ಇದ್ದೆ ತಾನೆ, ಕಾಪಾಡ್ಬೇಕಲ್ವೇನು? ಹೆಂಗೋ ಈ ಸಿನಿಮಾಗಳಲ್ಲಿ ಹಾವು ಕಚ್ಚಿದ ತಕ್ಷಣ ಮೇಲ್ಗಡೆ ದಾರ ಕಟ್ತಾರಲ್ಲ, ಕಚ್ಚಿದ್ದು ತಿಕ್ಕಕ್ಕೆ. ಇವಾಗ ಎಲ್ಲಿ ಕಟ್ಬೇಕಿತ್ತು? ಚಾಲ್ದಿದ್ದಕ್ಕೆ ಕಚ್ಚಿದ ಫೋರ್ಸ್ಗೆ ಹೇತ್ಕೊಬಿಟ್ಟವ್ರ ಕಡೋ. ನೋಡು, ಅಮ್ಮ, ನನ್ನ ಹತ್ರ 500 ರೂಪಾಯಿ ಇದೆ. ಯಾವ ಕೈಲಿದೆ ಅಂತ ಹೇಳಿದ್ರೆ ಅದು 500 ರೂಪಾಯಿ ನಿನಗೆ. ರೈಟ್ ಹ್ಯಾಂಡ್. ವಾವ್, ಎಷ್ಟು ಕರೆಕ್ಟ್ ಆಗಿ ಹೇಳ್ದೆ ಅಮ್ಮ. ತಗೋ. ನಿನ್ನ ಹೃದಯದಾಣೆ, ಹೃದಯದಲ್ಲಿ ಪ್ರೀತಿ ಇದೆ. ಸರ್ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನಾ ಆಫೀಸಿಗೆ ಬರಕಾಗಲ್ಲ ಸರ್. ನಿನ್ ಕತೆಗೆಲ್ಲ ನನ್ನ ಹತ್ರ ಕಟ್ಟಕ್ ಹೋಗ್ಬೇಡ. ಇಲ್ಲ ಸರ್, ನಿಜವಾಗ್ಲೂ ಪರ್ಸನಲ್ ಆಗಿ ತುಂಬಾನೇ ಹುಷಾರಿಲ್ಲ ಸರ್. ಪರ್ಸನಲ್ ಆದ್ರೂ ಆಗ್ಲಿ ಏನಾದ್ರೂ ಆಗ್ಲಿ, ಇನ್ನೇನ್ ಪ್ರಾಬ್ಲಮ್ ಏನು ಅಂತ ಆಫೀಸ್ ಗ್ರೂಪ್ ಅಲ್ಲಿ ಆಗ್ಬೇಕಂತ ರೂಲ್ಸ್ ಗೊತ್ತಿಲ್ವಾ ನಿಂಗೆ? ಹಾಕೋ ಅರ್ಜೆಂಟ್ ಆಗಿ ಏನು ಅಂತ ನಿನ್ ಪ್ರಾಬ್ಲಮ್ ಆಫೀಸ್ ಗ್ರೂಪ್ ಅಲ್ಲಿ. ಓಕೆ ಸರ್, ಈಗಲೇ ಫೋಟೋ ಹಾಕ್ತಾ ಇದೀನಿ. ಅಷ್ಟಕ್ಕೂ ಏನ್ ಪ್ರಾಬ್ಲಮ್? ಏನಿಲ್ಲ ಸರ್, ಪೈಲ್ಸು ಬೇಕಾದ್ರೆ ಗ್ರೂಪ್ ಅಲ್ಲಿ ಫೋಟೋ ಹಾಕ್ತಾ ಇದೀನಿ ನೋಡಿ ಸರ್. ಬೇಡ ಗ್ರೂಪ್ ಅಲ್ಲಿ ಫೋಟೋ ಬೇಡ ಬಿಡು. ರೂಲ್ಸ್ ಅಂದ್ರೆ ರೂಲ್ಸ್, ಇಲ್ಲಿ ಹಾಕ್ತಾ ಇದೀನಿ ನೋಡಿ. ಬೇಡ ಗ್ರೂಪ್ ಅಲ್ಲಿ ಹೆಣ್ಮಕ್ಳು ಈ ತರ ಗುಂಡು. अच्छा, अरे हुईया, अरे हुईया, अरे हुईया, अरे हुईया, अरे हुईया. ಏನಾಯ್ತು ಸ್ವಾಮಿ? ಮಕ್ಕಳೇ ಆಗಿಲ್ಲ ಸ್ವಾಮಿ. ಸ್ವಾಮಿ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಸ್ವಾಮಿ? ಮದುವೆನೇ ಆಗಿಲ್ಲ ಸ್ವಾಮಿ. ಹಲೋ ದೋಸ್ತ. ಹಾ ಹೇಳು. ನಂದು ಈ ಹಳೆ ಗಲ್ಯಾಗ ಪೊಲೀಸರು ಹಿಡ್ದಾವು. ಮತ್ ನೀ ಪೊಲೀಸರು ಹಿಡಿ. ಅರೆ ನಮ್ಗೆ ಯಾವ ಕರ್ಮೆ ಮರ ಇದು? ತಿಂಡಿ ಮಾಡಕ ಹೋಗೋ ಅನ್ಕೊಂಡಿದಿ, ಮಾಡ್ಬೇಕ ಬ್ಯಾಡ್ವಾ ಅನ್ನೋ ಕನ್ಫ್ಯೂಸ್ ಇದೀನಿ. ಈ ಸಣ್ಣ ಮಕ್ಕಳು ಹೇಳ್ತಿದ್ದಂಗೆ ಆಯ್ತಪ್ಪ ನೀನು ನೋಡಿ. ಇದು ಯಾವ್ದ ಇನ್ಸ್ಟಾಗ್ರಾಮ್ಗೆ ಹೊಸ ನವಿಲ್ ಬಂದ್ಬಿಟ್ಟದಲ್ಲ.
ಈ ಕಲೆ ಯಾರಿಗೂ ಬರಲ್ಲ. ನೀ ಕುಣಿದೇವ್ರು. ನಂಗೂ ಎಕ್ಸಿದ್ದಾಳೆ, ಅವ್ಳು ಉಳಿಸೋದ್ರಲ್ಲಿ ನಂಗೆ ತುಂಬಾ ಮಜಾ ಸಿಗುತ್ತೆ. ಅಯ್ಯೋ ನಿಮಿಷ ಇರು, ಉಳಿಸೋದ್ರಲ್ಲಿ ನನ್ನ ಮಗನೇ ನೀನ್ ಕನ್ನಡ ಕಲ್ತ್ಕೋ ಫಸ್ಟ್. ಕನ್ನಡ ಬರ್ತದೆ ನೀನ್ ಮಾತಾಡೋದು ಕಲ್ತ್ಕೋ ಫಸ್ಟ್. ಉರುಸುವುದಲ್ಲಿ ಹೇಳು, ಉರ್ಸೋದ್ರಲ್ಲಿ ನನ್ನ ಮಕ್ಳಿಗೆ ಇವನು ಆ ವಿಕ್ಕಿ ನನ್ನ ಮಕ್ಳಿಗೆಲ್ಲ ಕನ್ನಡ ಹೇಳ್ಕೊಟ್ಟು ನನಗೆ ಕನ್ನಡ ಮರ್ತೋಯ್ತೈತೆ. ಅವ್ಳು ನನ್ನ ಕಣ್ಮುಂದೆ ಬಂದಾಗನು ತಲೆ ತೆಗ್ಸ್ಕೊಂಡೇ ಹೋಗ್ತಾಳೆ. ತಲೆ ಎತ್ತಿದ್ರೆ ಮತ್ತೆ ಹೊಡ್ಸ್ತೀನಲ್ವಾ. ಅವಳು ಗರ್ಲ್ ಫ್ರೆಂಡ್ ಜೊತೆ ಎಕ್ಸ್ ಆಗಾದ್ಲು ಯೋಚನೆ ಮಾಡು. ನೀನು ನೋಡ್ಬೇಕಾದಾಗೆಲ್ಲ ನೋಡಿ, ನೀನು ನೋಡ್ಬೇಕಾಯ್ತದೆ ಎಲ್ಲಿ ಬೀಜ ಎಲ್ಲಿ ಸರಿ ಎಲ್ಲಿ ಪೃಥ್ವಿ ಅಂತ ಹಿಂಗೆ ಹುಡುಕ್ಬೇಕಾಯ್ತದೆ. ಇನ್ನು ನೀನು ನೋಡ್ಬಿಟ್ಟು ತಲೆ ಬಗ್ಸ್ ನೋಡ್ತಾಳ, ನಿನ್ ಕಾಲಿಗೆ ಸಿಕ್ಕಿ ಸತ್ಕಿತೋದಿ ಅಂದ್ರೆ ಹುಡುಕ್ತಾ ಇರ್ತಾಳೆ ಎಲ್ಲಿ ನನ್ನ ಮಗ ಸಿಕ್ಕಿಗೆ ಸತ್ತೋದಾನು ಅಂತ. ಉಳಿಸೋದ್ರಲ್ಲಿ ನೀನು ಉಳಿಸ್ತೀಯಾ? ನಿನ್ನ ನೋಡಿ ಹುಡ್ಕತ್ತಲ್ಲ, ಏನಂತ ಹುಡ್ಕತ್ತಲ್ಲಪ್ಪ, ಆ ಟೊಮೊಟೊ ಕೆಚ ಮಕ್ಕದ ಮೇಲೆ ಹಾಕೊಂಡು ಈ ಡ್ಯಾನ್ಸ್ಗೆ ಹುಡ್ಕತ್ತಳ. ಅವಳು ನಿಜವಲ್ಲೂ ನೀನು ಎಕ್ಸ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ಕೊತಿರ್ತಾಳೆ, ಅದಕ್ಕೆ ತಲೆ ಬಗ್ಸ್ ನೋಡ್ತಿರ್ತಾಳೆ ನೋಡು. ನಾನು ಆರಾಮ್ ಫ್ಯಾಮಿಲಿ ಜೊತೆ ಇದ್ದೀನಿ, ಬೇಕು ಅಂತ ಮೆಸೇಜ್ ಹಾಕೋದು. ಡಾಕ್ಟರ್ ನನಗೆ ಬ್ಲಡ್ ಇಲ್ಲ ಅಂತ ಹೇಳಿ ದಾಳಿಂಬೆ ಹಣ್ಣು ತಿನ್ನಕ್ ಹೇಳೋರೆ. ಈ ದಾಳಿಂಬೆ ಹಣ್ಣು ನೋಡಿದ್ರೆ ನಾನೇ ಈ ದಾಳಿಂಬೆ ಹಣ್ಣಿಗೆ ಬ್ಲಡ್ ಕೊಡ್ಬೇಕು. ನಿಮ್ಮ ಅಪ್ಪಂದೇನೋ ರೋಡು? ಇಲ್ಲ ಅಣ್ಣ, ನಂಗಪ್ಪ ಇಲ್ಲ. ಅಮ್ಮ ಇದಾರೇನಪ್ಪ? ಮತ್ ನಿಮ್ಮ ಅಮ್ಮಂದ ರೋಡು? ಮಚಾ, ಇವತ್ತು ನನ್ ಗೆಳೆಯನ್ ಬರ್ತಡೇ ಐತೆ, ವಿಶ್ ಮಾಡ್ಬಿಟ್ಟು ಪಾರ್ಟಿ ಕೇಳೋಣ. ಸರಿ ಮಾಡ್ತೀನಿ ತಡಿ. ಸರಿ ಆಯ್ತು. ಅಷ್ಟು ಪೆಟ್ರೋಲ್ ಹಾಕ್ಸ್ಬೇಕು ಬೈಕಿಗೆ. ಯಾರ ಫೋನ್ ಬಂತು? ಇವನಾಗ ಫೋನ್ ಮಾಡ್ದ? ಹಲೋ ಮಚಾ. ಹೇಳ ಮಚಾ. ಹ್ಯಾಪಿ ಬರ್ಡೇ ಮಚಾ. ಥ್ಯಾಂಕ್ಸ್ ಮಚಾ. ಮತ್ತೆ ಪಾರ್ಟಿ ಮಚಾ, ನಮ್ದು ಕಾಂಗ್ರೆಸ್ ಪಾರ್ಟಿ ಕಾಣಲೆ. ಹಾಯ್ ಎಲ್ರಿಗೂ ನಮಸ್ಕಾರ. ಹಾಯ್ ನಮಸ್ಕಾರ ಹುಲ್ಗೆ ಮಕ್ಕ. ಇವತ್ತೇನಪ್ಪ ವಿಶೇಷ ಅಂದ್ರೆ? ಏನ್ ವಿಶೇಷ ಹುಲ್ಗೆ ಮಕ್ಕ? ನಮ್ RCB ಕಪ್ ಗೆದ್ದಿದ್ ಖುಷಿದಾಗ ಇಡೀ ನಮ್ ಕರ್ನಾಟಕ ಮಂದಿಗೆಲ್ಲ ವಿಮಲು ಮತ್ ಬಿಡಿ ಬಂಡಲ್ ಹಂಚ್ಬೇಕು ಅನ್ಕೊಂಡಿದಿ ಹಂಗ? ನಾನು 3 ದಿನ ಊರಲ್ಲಿರಲ್ಲ. ಅಯ್ಯೋ ಅಕ್ಕ, ನೀ ಈ ತರ ಎಲ್ಲ ನಿರ್ಧಾರ ತಗೊಳಕ್ ಹೋಗ್ಬೇಡ. ನೀ 3 ದಿನ ಊರಾಗಿರ್ಲಿಲ್ಲ ಅಂದ್ರ ಈ ನಮ್ ದೇಶ ಮತ್ ಈ ನಮ್ ರಾಜ್ಯದ ಪರಿಸ್ಥಿತಿ ಏನಾಗ್ಬೇಕು? ನಾನು ಇರಲ್ಲ, ಯಾಕಂದ್ರೆ ನಾಳೆ ಹೋಗೋದೈತಿ ನನ್ ಬಾಂಬೇಕ. ನೀ ಬೇಕಾದ್ರ ಹಳ್ಳೈಟ್ ಸಿಳ್ಳೆ ಹುಡಿ, ಬಟ್ ನೀ ಎಲ್ಲಿಗೆ ಹೋಗ್ಲಕ್ ಹೋಗ್ಬೇಡ. ಹೇಳ್ತದಿನಲ್ಲ, ನಾನು ಬಾಂಬೇಕ ಮೂವಿ ಮಾಡಾಕ ಊರಿಗೆ ಹೋಗ್ತಾ ಇದೀನಿ. ಮೂವಿ ಇದೆಯಾ? ಶಾರ್ಟ್ ಮೂವಿ ಹುಲ್ಗೆ ಮಕ್ಕ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಈ ತರ ಎಲ್ಲ ಶಾಕಿಂಗ್ ಮ್ಯಾಟರ್ ಹೇಳ್ಬಿಟ್ಟು ನಮ್ಗ ಶಾಕ್ ಕೊಡ್ಲಕ್ ಹೋಗ್ಬೇಡ, ಮತ್ ನಮ್ ಕಿಡ್ನಿದಾಗ ಪೈಲ್ಸ್ ಬಂದ್ಬಿಡ್ತದ. ಹಲೋ, ಏನ್ ಮಚ್ಚ ಅಪರೂಪಕ್ಕೆ ಜ್ಞಾಪಿಸ್ಕೊಂಡ್ಬಿಟ್ಟಿದ್ಯಾ ನನ್ನ? ಏನಿಲ್ಲ ಮಚ್ಚ, ಇಲ್ಲೇ ಊರಿಗೆ ಬಂದಿದ್ದೆ. ಇಲ್ಲಿ ರೋಡಲ್ಲಿ ಹಂದಿಗಳು ಹೋಯ್ತಾ ಇದ್ವು, ಹಂಗೆ ನೀನ್ ಸಡನ್ ಆಗಿ ಗ್ಯಾಪ್ನ ಆಗ್ಬಿಟ್ಟೆ, ಅದಕ್ಕೆ ಮಾಡ್ದೆ. ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ತಾವ್ರೋ ಪಕ್ವತ್ನ ನೋಡಿದ್ರೆ ಡಾನ್ಸ್ ಮಾಡ್ಬೇಕು. ಏನಣ್ಣ ಹಗಲ್ ದರೋಡೆ ಮಾಡ್ಲಕತ್ತಾರಣ? ಹಗಲ್ ದರೋಡೆ ಯಾಕೋ ಏನಾಯ್ತು? ಮುಂಜಾನೆ ಪಬ್ಲಿಕ್ ಟಾಯ್ಲೆಟ್ ಹೋಗಿದ್ನಿ, 10 ರೂಪಾಯಿ ಕೊಟ್ನಿ, ಕೆಲಸ ಮುಗಿಸ್ಕೊಂಡು ಬಂದ್ನಿ. 5 ರೂಪಾಯಿ ವಾಪಸ್ ಕೊಡು ಅಂದ್ರೆ ಚಿಲ್ಲರಿಲ್ಲ, ಇನ್ನೊಂದ್ಸಲ ಫಡ್ ಅನ್ಸ್ ಬಂತ. ಮಗ, ಈ ಫೋನ್ ಪೇ ದೊಡ್ಡ ರೋದನೆ ಆಗ್ಬಿಟ್ಟೈತೆ ಕಣ. ಯಾಕೇನಾಯ್ತು? 5 ರೂಪಾಯಿ ಲಿಮಿಟ್ ಅಂತೆ, ಅದ್ರ ಮೇಲೆ 1 ರೂಪಾಯಿ ಸೆಂಡ್ ಮಾಡಕ್ಕಾಗಲ್ಲ. ಹಂಗೆಲ್ಲ ಏನಿಲ್ಲ, ಸುಮ್ಮಿರಲ್ಲಿ. ನೀನಂತೂ ನನ್ ಮಾತೆ ಕೇಳಲ್ಲ ಅಲ್ವಾ? ಬೇಕಿದ್ರೆ 1000 ರೂಪಾಯಿ ನನಗೆ ಸೆಂಡ್ ಮಾಡಿ ನೋಡು. ಆಯ್ತಲ್ಲ. ಗೋಕಾಕ್ ಎಂಬ ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಬಡ ರೈತ ಇದ್ದ. ಗೋಕಾಕ್ ಗುಡ್ಡದ ಹಿಂದೆ ಅವನ ಮನೆ ಇತ್ತು. ಆ ರೈತ ದಿನಲೂ ಕಟ್ಟಿಗೆಯನ್ನು ಕಡಿಯಕ್ಕೆ ಗುಡ್ಡಕ್ಕೆ ಹೋಗುತ್ತಿದ್ದ.
ಒಂದು ದಿನ ಕಟ್ಟಿಗೆಯನ್ನು ಕಡಿಯಕ್ಕೆ ಒಂದು ಹೊಳೆಯ ದಂಡೆಗೆ ಹೋಗಿ ಕಟ್ಟಿಗೆಯನ್ನು ಕಡಿಯುವಾಗ ಅಕಸ್ಮಾತ್ ಆಗಿ ಅವನ ಕೊಡಲಿ ಹೊಳೆಯಲ್ಲಿ ಬಿತ್ತು. ಕಟಿ ಸಿಗಾತಾರ ಯಾಕೆ ಬೈದ್ಯೋ ಯಪ್ಪ ಮಣ್ಣಾರ 90 ಹೊಟ್ಟೆ ಇಟ್ಕೊಂಡ್ ನೀನು ಕೊಡ್ರಿ ಅವ್ ಏನ್ ಹೇಳೋದು ಹೊಳ್ 90 ಕೊಟ್ಟಂದ್ರ ಆಮೇಲೆ ಏನಾಯ್ತು? ಇವಾಗ ಏನ್ ಬರ್ತಾನೆ ಹೀರೋ? ಆಯಗೊಂಡಿರು ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತದೆ. ಆದ್ರೆ ಆ ಉಸಿರು ಸಿಂಹಂದಲ್ಲ. ಸರಿ ತಂದ್ ಬಿಡದ ಬರಕತ್ತ ಅವನು ಮನುಷ್ಯನ್ಕ ಇವ್ರ ಸಂಬಂಧ ಸಾಕಾಗೈತ್ಲೆ. ಈ ಬೀದಿ ನಾಯಿದೊಂದು ಹೊಲ್ಸೋ ಮರೆ ಊರ್ ತುಂಬಾ ಜಾಗ ಇರ್ತದ್ಲೆ, ರಸ್ತೆ ಮಧ್ಯದಲ್ಲೇ ಬಂದ್ ಸಾಯ್ಬೇಕು ಅದಕ್ಕೆ. ನಿಮ್ಮ ಅಪ್ಪಂದಲ್ಲೇ ರೋಡ್ ಏನ್ ಮನುಷ್ಯ ಸುಳ ಮಗ ಅಂತ ಬರ್ತೈತ ರೋಡ್ ಮೇಲೆ. ಇವತ್ 2ರಲ್ಲಿ ಒಂದ್ ಆಗೇ ಬಿಡ್ಲಿ. ಪಲ್ಯ ಅಕ್ಕಿಯೋ ಹಾಸ್ಕೊಂಡ್ ಹೋದ ಅಂದ್ರೆ ಇದು ಸರಿತಾನೆ ಇಲ್ಲಲ್ಲೋ ಮರೆ, ಬೇಕಾದಾಗ್ಲಿಲ್ಲ ನಾ ಹಿಂಗೆ ಹೋಗವ. ಬಾ ಮಧ್ಯ ಬಾ. ಪಾಠ ಕಲಿಸ್ಬೇಕಲ್ಲ ಇವ್ರಿಗೆ. ಸುಳ ಮಕ್ಕಳು ಸರಿ ಅಂದಾಗ ಸರಿಬೇಕ, ಜಿಗಿ ಅಂದಾಗ ಜಿಗಿಬೇಕ, ಹಚ್ಚೆ ಹಚ್ಚೆ ಅಂತ ಮತ್ತದೊಂದೇನೋ ಕಲ್ತಾರ. ಇವತ್ತಿಗೆ ಮುಗಿಬೇಕದ. ಸರಿಸ್ತೆ ನೋಡಿ ಹೆಂಗೆ ಕಿವಿನ ಹೊರದು. ನಾನು ಒಂದ್ ಸಾಸಿವೆ ಕಾಳು ಬಿದ್ರು ಕೇಳ್ತದೆ ಅಂತಾರಲ್ಲ, ಇದಕ್ಕೆ ನಂದು ಹಾರ್ನ್ ಕೇಳುದಿಲ್ಲೇನ? ಅದ್ರದ್ ಕಿವಿದ ತಮಟೆನೆ ಹರಿತೆ ನೋಡಿ ಇವತ್ತು. ಬುದ್ಧಿ ಜಾಸ್ತಿ ಐತಂತಾರಿ ಮಂಗ್ಯಾಲ್ ನಿಂತ್ರ ಬಂದಿದ್ದಕ್ಕ ಸೈಡ್ ಹೋಗಕ್ ಬರಂಗಿಲ್ಲ ಮಗ. ಈಗ ಹೆಂಗ್ ಹೆದರ್ಸ್ತೆ ನೋಡು. ಕರಣ ಪಲ್ಯ ಮಾಡ್ತಾನ ಸುಳ ಮಗ. ಹೊಡಿತಿಲ್ಲ ತೊಡಿ ಮಾಡಿಸ್ತೇನೆ ಸುಳ ಮಗ. ಸರಿತ ನೋಡ ಮಗ ಹೆಂಗೆ. ಈ ಮನುಷ್ಯ ಸುಳ ಮಕ್ಕಳದ್ ಗಾಲಿಗೆ ಹೊಯ್ರಲೇ ಇನ್ ಮೇಲಿಂತ್ರ. ಈ ನನ್ನ ಮಕ್ಕಳದ ಗಾಡಿ ನಮ್ ಟಾಯ್ಲೆಟ್ ಆಗ್ಬೇಕಲೇ. ಊರ ಅಮ್ಮ ನಮ್ದು ಭವಿಷ್ಯ ಹೇಳ್ಬೇಕು ನೋಡು. ಯಾಕಪ್ಪ ಯಾಕೆ ಬಂದಿದ್ರಪ್ಪ? ಅಮ್ಮ ಒಂದು ಕನ್ಯಾನ ಸಿಗವಲ್ಲ ಅಮ್ಮ. ಎಷ್ಟ್ ನೋಡಿದ್ರು ನೀರ್ ನೋಡಿ ಅಮ್ಮ ಕೈಯಾಗ ಏನೋ ಐತೆ ನಮ್ದು. ನಿಮ್ ಕೈಯಾಗ ಇನ್ನ ಕಲ್ಕನ್ ಬಾಲ ದೂರ ಐತೆಪ್ಪ. ಏನಪ್ಪ ನಿಮ್ಮವ್ವ ನಿಮ್ಮಪ್ಪ ಕನ್ ಬೆರ್ಕಿ ಅದಾರ. ಏನಪ್ಪ ಈಗ ನೀನು ನಿನ್ನ ಸುಳಿ ಸೂತ್ರ ಒಂದ್ ಸ್ವಲ್ಪ ಎಡ ಐತೆ. ಏನಪ್ಪ ಎಡ ಐತಿ ನಿನ್ ಸುಳಿ ಸೂತ್ರ ಒಂದ್ ಸ್ವಲ್ಪ ಚಡ್ಡಿ ಬಿಚ್ಚ ತೋರ್ಸು. ಚಡ್ಡಿ ಬಿಚ್ಚ ತೋರ್ಸು. ಇದೊಳಗೆ ಹಾಕಿ ತೊಗೊಂಡ್ ಹೋಗ. ರೊಕ್ಕ ತೆಗಿಬೇಕಿತ್ತ. ಎಷ್ಟು ತೆಗಿಬೇಕು? ಎಷ್ಟ ಇದ್ರಾಗಿರೋ ರೊಕ್ಕ ಪೂರಾ ಅಂಗಡಿನ ಖರೀದಿ ಮಾಡ್ತಾನ. ಮಾಡಸ 5 ರೂಪಾಯಿ ತಾ ನೋಡ ಇದ್ರೊಳಗ ತೆಗಿಯಂಗಾರ. يبلماي ميتت قلبك دعت عمر ما ايش تحبني من ನೋಡ್ತಮ್ಮ, ಚಪ್ಪಲ್ ಇಲ್ದ ನಾವ್ ನಡಿಬೋದು, ನಾವಿಲ್ಲ ಚಪ್ಪಲ್ ನಡಿತಾವನ. ಈ ಲೈಫ್ ಅನ್ನೋದು ಒಂಥರ ಜೀವನ ಇದ್ದಂಗೆ. ಹಾಲು ಕೆಟ್ಟ ಮ್ಯಾಗ ಪನ್ನೀರ್ ಆಗಿರ್ತೈತಿ, ಅಂತದ್ರಾಗ ಪನ್ನೀರ ಕೆಡ್ಸೋದಂದ್ರ ಈ ದೊಡ್ಡ ಪ್ರಪಂಚದೊಳಗ ದೊಡ್ಡ ಜಗತ್ತು ಎಲ್ಲಿ ಐತೋ. ಜಳಕ ಮಾಡುವಾಗ ಸಬ್ಕಾರ್ ಬೇಕು, ಸಾರು ಮಾಡುವಾಗ ಕಾರ್ ಬೇಕು. ಹುಡುಗ ನಿಂಗೆ ಬಾಳೆ ಬದುಕು ಅದಾವೇನಿಲ್ಲ? ಅವನೇನು ದೊಡ್ಡ ಮೋಟಿವೇಶನ್ ಸ್ಪೀಕರ್ ಮಾಡ್ಯಾನ? ಅದ್ನೇಳೆ ಏ ತಮ್ಮ, ಏ ಇನ್ಯಾವ ನಡಕ್ ಅಂತನ್ಲಿ. ನಾ ಕಾಮಿಡಿ ಅಷ್ಟಲ್ಲ ಮೋಟಿವೇಶನ್ ಮಾಡ್ತಿರ್ತೀನಿ. ನಮ್ಮ ಮಾತು ಕೇಳೋರದಾರ. ನಡಕ್ಕೆ ಯಾವ ಬಂತ ನಿಂಗೆ ಟೈಮ್ ಪಾಸ್ ಹೋಗ್ಲಿಕ್ಕೆ ನನಗೆ. ಎಂತ ಚಂದ ಅವ್ನು ತಲೆ ತಿನ್ನಾಕ ಕುಂತಿದ್ದಾನ. ಏನ್ ನಾಚಿ ಕಡಿ ಸೋಳೆ ಮಗ ಅದಿಲ್ಲ ನೀನು.
ಈಗ ಬಂದ್ಯಾ? ಇದು ಎಕ್ಸಾಮ್ ರಿಸಲ್ಟ್ ಏನಾಯ್ತು? 1 ವಾರ ಬಿಟ್ಟು. ಎಲ್ಲಾದ್ರೂ ಎಕ್ಸಾಮಲ್ಲಿ ಫೇಲ್ ಆಗಬೇಕು. ನೀನು ನನ್ನ ಅಪ್ಪ ಅಂತ ಕರಿಬಾರ್ದು. ನಾನು SLC ಎಕ್ಸಾಮ್ ಬರ್ದಿದ್ದು DNA ಟೆಸ್ಟಿಗೆ ಕೊಟ್ಟಿದ್ದಲ್ಲ. ಹಲೋ ಅಣ್ಣ, ಸಣ್ಣ ಪುಟ್ಟ ವಿಷಯಗಳು ಮನುಷ್ಯನಿಗೆ ಬಾಳ ನೋವು ಕೊಡ್ತಾವ ನೋಡೋಣ. ಹೌದಾರತ್ತಮ್ಮ ಅದಂಗಿಲೆ ನೀನು ದೊಡ್ಡ ಬೆಟ್ಟದ ಮ್ಯಾಗ ಕುಂದ್ರಬಹುದು, ಆದ್ರೆ ಚೂಜಿ ಮ್ಯಾಗ ಕುಂದ್ರಕ್ಕಾಗಲ್ಲ. ಮಗ ಏನ್ ತಿಂತೀಯೋ? ಚಕ್ಲಿ ಕೊಡ್ಸೋ. ಬೋಟಿನಾ? ನಾ ಒಳ್ಳೆ ಬೋಟಿ ಕೊಡಿಸ್ತೀನಿ. ಅಣ್ಣ ಒಂದ್ ಬೋಟಿ ಕೊಡಿ. ಕೊಟ್ಟೆ. ಎಷ್ಟಾಯ್ತು ಹೇಳಿ ಅಣ್ಣ? 20 ರೂಪಾಯಿ ಕೊಡಿ ಸರ್. 20 ರೂಪಾಯಿ ಆಯ್ತು ಸರ್. ಏನಣ್ಣ? ಒಳ್ಳೆ ಅನಸಿನ್ ಗಿರಾಕಿ ಆಯ್ತು. ಏನ ಅಣ್ಣ ಮೊದಲು ಕೇಳ್ಕೊಂತ ಅಷ್ಟೊಂದ ಎಷ್ಟಂತ ಕೇಳೋಣ, ನಾನೇ ಕೊಟ್ಬಿಡ್ತೀನಿ ಹೇಳೋಣ. ನೀನ್ ಯಾವಾಗ್ಲೂ ಇಂಗ್ಲಿಷ್ ತಪ್ಪು ಮಾತಾಡ್ತಿರ್ತೀಯ. ನೀನ್ ಯಾರಾದ್ರೂ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರೆ ನಿನ್ನ ಹೆಸರು ಹೇಳ್ಬೇಕು, ಆಯ್ತಾ? ಎಸ್. ವಾಟ್ ಈಸ್ ಯುವರ್ ನೇಮ್? ನನ್ನ ಹೆಸರು ನೀನ್ ಯಾಕೆ ಮದುವೆ ಆಗ್ಬಾರ್ದು? ನಾನೇನೋ ಮದುವೆ ಆಗ್ಬೇಕಂತ ಅನ್ಕೊಂಡಿನ, ಆದ್ರೆ ಮದುವೆ ಆದ್ಮ್ಯಾಗ ಮುಸ್ರಿ ತಿಕ್ಬೇಕಂತಲ್ಲಣ್ಣ. ಮುಸ್ರು ತಿಕ್ಕದ ಇಲ್ಲಿ 5 ನಿಮಿಷ ಕೆಲಸ, ಆದ್ರ ಬಟ್ಟೆ ಹೋಗ್ಯದ ಸ್ವಲ್ಪ ಕೈ ಹಿಡಿದಿ.